ಬೆಳಗ್ಗೆನೇ ಬಂದು ಮಲಗಿರೋದ್ರಿಂದ ತೋಟದ ಹತ್ರ ಕರ್ಕೊಬಂದರು. ಇವಾಗ ಟ್ರ್ಯಾಕ್ಟರ್ ಒಳಕ್ಕೆ ಖಾಲಿ ಟ್ರೈ ಎಲ್ಲ ಶಿಫ್ಟ್ ಹೊಡಿತಾವ್ರೆ. ಇಲ್ಲಿ ನೋಡಿ, ಇಲ್ಲಿ ಲೆಫ್ಟಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಕಿತ್ಲೆ ಹಣ್ಣಿನ ತೋಟ. ಅಲ್ಲಿ ರೋಡ್ ಚೆನ್ನಾಗಿಲ್ಲ, ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಟ್ರ್ಯಾಕ್ಟ್ರಿಂದ ಶಿಫ್ಟ್ ಮಾಡಿಕೊಡ್ತೀನಿ ಅಂತ ಅಂದರು. ನೋಡಿ, ಇಲ್ಲೇ ರೋಡ್ ಸೈಡಲ್ಲಿ ಹಾಕಿ ಸೈಡ್ಗೆ ಇಲ್ಲೇ ಹಾಕ್ಕೊಡ್ತಾ ಇದ್ದಾರೆ. ಇಲ್ಲೇ ಖಾಲಿ ಮಾಡಿಕೊಂಡು ಖಾಲಿ ಟ್ರೈ ಎಲ್ಲ ಹೋಗಿ ತೋಟದಲ್ಲಿ ಲೋಡ್ ಮಾಡ್ಕೊಂಡ್ಬಂದು ಆಮೇಲೆ ಲೋಡ್ ಮಾಡ್ತಾರೆ ನಮ್ಮ ಗಾಡಿಗೆ. ಬಂದು ಬರ್ತಾ ಪಂಚರ್ ಹೋಗ್ಬಿಟ್ಟಿತ್ತು ನೋಡಿ. ರೈಟ್ ಸೈಡು ಹಳೆ ಟೈರ್ ಹಾಕಿದ್ದೀವಿ, ಅದು ಚೆನ್ನಾಗಿರೋ ಟೈರ್ನ ಒಳಗೆ ಹಾಕಿದ್ದೀವಿ. ಇವಾಗ ಅದನ್ನು ಬೇರೆ ಚೇಂಜ್ ಮಾಡ್ಕೊಂಬರ್ಬೇಕು. ಇಲ್ಲೇ ಮುಂದೆ ಊರಲ್ಲಿ ಪಂಚರ್ ಶಾಪ್ ಇದೆ ಅಂದರು, ಹೋಗಿ ಚೇಂಜ್ ಮಾಡ್ಕೊಂಬರೋಣ. ಅವ್ರು ಖಾಲಿ ಟ್ರೈ ಎಲ್ಲ ಇಳಿಸಿದ್ಮೇಲೆ, ಅಲ್ಲಿ ಕ್ರೇಟ್ ಎಲ್ಲ ಇಳಿಸಿದ್ಮೇಲೆ ಇಲ್ಲಿ ಬಂದು ನೋಡಿ, ಒಂದು ಟ್ಯೂಬ್ ಹೋಗ್ಬಿಟ್ಟಿತ್ತು. ಇದೇ ಟ್ಯೂಬು ರನ್ನಿಂಗಲ್ಲಿ ಹಂಗೆ ಓಡಿಸ್ದಂಗೆ ಬಿಟ್ಟಿದ್ವಿ. ಇಷ್ಟು ಪಂಚರ್ ಆದಮೇಲೆ ನೋಡ್ಕೊಳ್ದೆ ನೋಡಿ, ಇದೆಲ್ಲ ನೆಕ್ಕೆಲ್ಲ ಹೋಗ್ಬಿಟ್ಟಿದೆ. ಟ್ಯೂಬು ಬೇರೆ ಇಲ್ಲಿ ನೋಡಿ, ಇದೊಂದು ಪ್ಯಾಚ್ ಆಗಿತ್ತು. ಇದರಿಂದ ಏನಾದರೂ ಪಂಚರ್ ಆಗಿರ್ಬೋದು, ಏನಾದರೂ ಗೊತ್ತಿಲ್ಲ. ಅದಕ್ಕೆ ಹೊಸ ಟ್ಯೂಬ್ ತಂದು ಹಾಕಿ ಈಗ ಏರ್ ಇಡ್ತಾ ಇದ್ದಾರೆ. ಇಲ್ಲಿ ಏರ್ ಬಂದು 150 ಅಷ್ಟೇ ಅಂತ ಇಡೋದು. ಆಗಲೇ ನಾವು ಜಾಕೆ ಎತ್ತಿ ವೀಲೆಲ್ಲ ಬಿಚ್ಚಿ ಬೋಲ್ಟೆಲ್ಲ ಲೂಸ್ ಮಾಡಿ ಕಾಯ್ತಾ ಇದ್ದೀವಿ. ಇದರಲ್ಲಿ ಏರ್ ಇಟ್ಕೊಟ್ರೆ ಸಾಕು, ಫಿಟ್ ಮಾಡೋದೇ ಕೆಲಸ ನಮ್ಮದು. ಫಿಟ್ ಮಾಡ್ಕೊಂಡು ಅವ್ರು ಬೇರೆ ಫೋನ್ ಆಗ್ತಾ ಇದ್ದಾರೆ. ಬಂದಿದ್ದು ಇದೇ ರಸ್ತೆಯಲ್ಲೇ ಹೋಗ್ಬೇಕಷ್ಟೆ. ಈಗ ತಾನೇ ಪಂಚರ್ ಎಲ್ಲ ಹಾಕ್ಸ್ಕೊಂಡು, ಪಂಚರ್ ಅಂತಿಲ್ಲ ಸರ್, ಟ್ಯೂಬ್ ಚೇಂಜ್ ಮಾಡಿಸ್ಕೊಂಡು, ಸ್ಟೆಪ್ನಿ ಎಲ್ಲ ಇದೇ ಫಿಟ್ ಮಾಡಿಕೊಂಡು ಟೈರು ಚೇಂಜ್ ಮಾಡ್ಕೊಂಡ್ಬಿಟ್ರಿ ಅಲ್ಲೇ. ಈಗ ಅವರು ಲೋಡಿಂಗ್ ಫುಲ್ಲು ಆ ಥರ ಇಡಿಸ್ತಾ ಇದ್ದಾರೆ. ಇವರು ಬೇಕಲ್ಲೇ ದೂರ ಒಂದು ಬೇಕೇ ಬರುತ್ತೆ ಇಲ್ಲೇ ಇದ್ರೆ. ಲೋಡಿಂಗ್ ನಡೀತಾ ಇದೆ. ನಾವು ಬೆಳಗ್ಗೆಯಿಂದ ಟಿಫನ್ ಬೇರೆ ಮಾಡಿರಲಿಲ್ಲ. ಈಗ ಟಿಫನ್ ಮಾಡೋಣ ಅಂದ್ಬಿಟ್ಟು ಅನ್ನ ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದೀವಿ. ಲೋಡಿಂಗ್ ಎಲ್ಲ ಬೇಗ ಆಗೋಗುತ್ತೆ ಅಂದರು ಗುರು. ಲೋಡಿಂಗ್ ಒಂದು 12-1 ಗಂಟೆಗೆ ಆಗುತ್ತೆ ಅಂದರು. ನಾವು 1 ಅವರ್ ಲೇಟ್ ಮಾಡಿದ್ವಿ ಪಂಚರ್ ಹಾಕ್ಸ್ಕೊಳ್ಳೋದ್ರಲ್ಲಿ. ಅದು ಬೇರೆ 1 ಅವರ್ ಲೇಟು ಅಂದರು. ಆಗುತ್ತೆ, ಒಂದು 5 ಗಂಟೆ ಅಷ್ಟರಲ್ಲಿ ಇಲ್ಲಿ ಬರ್ತೀವಿ ಅನ್ಕೋತೀನಿ. ತಿನ್ಬಿಟ್ಟು ನೆಮ್ಮದಿಯಾಗಿ ನೋಡೋದು. ಒಂದು 500-550 ಟ್ರೈ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟಾಗುತ್ತೆ ಅನ್ಕೋತೆ. ನಾನು ಟ್ರ್ಯಾಕ್ಟ್ರಲ್ಲಿ ಶಿಫ್ಟಿಂಗ್ ಹೊಡಿತವ್ರೆ. ಇನ್ನೂ ಖಾಲಿ ಟ್ರೈ ಇನ್ನೂ ಒಂದು 150 ಕ್ರೇಟ್ವರೆಗೂ ಇಲ್ಲೇ ಇದ್ದಾವೆ. ಇಲ್ಲಿ 400 ಕ್ರೇಟ್ ಅಷ್ಟೇ ಆಗೋದು, ಇಲ್ಲ 450 ಆಗ್ಬೋದು. ಇನ್ನು ಮಿಕ್ಕಿದ್ದು ಮಂಡಿಯಲ್ಲಾಗುತ್ತೆ ಅಂತ ಅಂದರು. ನೋಡೋಣ ತಗೊಳ್ರಿ ಇನ್ನು ಎಷ್ಟಾಗುತ್ತೆ ಅನ್ಕತೆ. ಅವಾಗ ಇಲ್ಲಿಂದ ಮುಗಿಸ್ಕೊಂಡು ಅದೇ ಮಂಡಿ ಹತ್ರಕ್ಕೆ ಹೋಗೋಣ ಬನ್ನಿರಿ. ಆಗಿದೆ ಒಂದು ಅರ್ಧ ಗಾಡಿ, ಮುಕ್ಕಾಲು ಗಾಡಿ ಆಗೋಗಿದೆ. ಎಷ್ಟು ಲೋಡಿಂಗ್ ಎಲ್ಲ ಮುಗೀತು. ಲೋಡಿಂಗ್ ಟೈಮಲ್ಲಿ ಬೇಗ ಮಾಡಿರಿ, ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ರು. ಅದಕ್ಕೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹಗ್ಗ ಟರ್ಪಲ್ಲೆಲ್ಲ ಹಾಕ್ಕೊಳ್ಳೋದು ಸ್ವಲ್ಪ ಲೇಟ್ ಆಯಿತು. ಈಗ ಲೋಡಿಂಗ್ ಮಾಡಿಕೊಂಡು ನಾವು ಮೈನ್ ರೋಡ್ಗಾಗಲೇ ಪಾಸ್ ಆಗಿದ್ದೀವಿ. ಮೈನ್ ರೋಡ್ ಅಂದರೆ ಇಲ್ಲಿಂದ ಬೇರೆ ರೋಡ್ಗೆ ಹೋಗಬೇಕು. ಇಲ್ಲಿ ಬಂದು ಜಿಯೋ ಬಂಕಲ್ಲಿ ಡೀಸೆಲ್ ಹಾಕ್ಸೋಣ ಅಂದ್ಬಿಟ್ಟು ಯೂ ಟರ್ನ್ ಮಾಡಿಕೊಂಡು ಬಂದಿದ್ದೀವಿ. ತೋರಿಸ್ತೀನಿ ಬನ್ನಿ. ನಮ್ಮ ಹುಡುಗ ಎಲ್ಲ ನೀರು ಬರುತ್ತೆ ಇಟ್ಕೊಂಬರ್ತೀನಿ ಅಂತ ಹೋದ. ಇಲ್ಲೇ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀವಿ ಜಿಯೋದಲ್ಲಿ. ಟ್ಯಾಂಕ್ ಎಲ್ಲ ಮಾಡಿಸ್ಕೊಂಡಿದ್ದಾಯಿತು. 14,430 155 ಲೀಟ್ರ್ ಹಿಡಿದಿದೆ ಗುರು ನಮ್ಮ ಗಾಡಿ. ನೋಡ್ತಾ ಇರ್ಬೋದು ನಮ್ಮ ಗರುಡ. ಬೆಳ್ಳುಳ್ಳಿ ಲೋಡ್ ಆಗಿದೆ. ಇದೇ ಆದ ಗಾಡಿ. ಏನು ಸ್ಮೆಲ್ ಬರ್ತಾ ಇದೆ ಇದು ಹಿಂಗೆ ಅಂದ್ಕೊಂಡಿದ್ವಿ. ಏಕೇನು ಇನ್ನೂ ಇಲ್ವಂತೆ, ಬಂಕಾಲೆ ಚಿಲ್ಲರೆ ಇಲ್ಲ ಅಂತ. 2,000 ರೋಡ್ ಖರ್ಚಿಗೆ ಎತ್ಕೊಳ್ಳೋಣ ಅಂದರೆ ಬಂಕಾಲೆ ಚಿಲ್ಲರೆ ಇಲ್ಲ ಅಂತವ್ರೆ. ಈ ಬೆಳ್ಳುಳ್ಳಿ ನೋಡಿದಾಗೆಲ್ಲ ನೆನಪಾಗೋದು ಇತ್ತೀಚೆಗಂತೂ ಬೆಳ್ಳುಳ್ಳಿ ಕಬಾಬ್. ಚಟಾಪಟ್ ಇದೇ ನೆನಪಾಗೋದು. ಗಾಡಿ ಮುಂದೆ ಹಾಕ್ಬೇಕಂತೆ, ಹಾಕೋಣ ಬನ್ನಿ. ಗಾಡಿ ಮುಂದೆ ಹಾಕ್ಬೇಕಾ ಹೇಳದ್ನಾ? ಎಲ್ಲೋ ಐತ ಒಂದು ಚಿಲ್ಲರೆ ಇಸ್ಕೊಂಬರೋಕ್ಕೆ. ಅಪ್ಪ, ಗಾಡಿ ಮುಂದೆ ಹಾಕೋಣ ಬನ್ನಿರಿ. ನೋಡಿ, ಇದೇ ಬಂಕಲ್ಲೇ ಡೀಸೆಲ್ ಹಾಕ್ಸಿದ್ದು. ಹಿಂಗೆ ಬರ್ತಾ ಅಲ್ಲಿ ಮುಂದೆ ಯೂ ಟರ್ನ್ ಮಾಡಿಕೊಂಡು ಮತ್ತೆ ಹಿಂದೆ ಹೋಗಿ ಯೂ ಟರ್ನ್ ಮಾಡಿಕೊಂಡು ಬರ್ತಾ ಇದ್ದೀವಿ ಬಂಕಲ್ಲಿ ಡೀಸೆಲ್ ಹಾಕ್ಕೊಂಡು. ನಾವು ಮುಂದೆ ಎಲ್ಲೇ ರೈಟಿಗೆ ಹೋಗಬೇಕು. ಸರ್ವಿಸ್ ರೋಡ್ ತೊಗೊಂಡು ಲೆಫ್ಟ್ಗೆ ಹೋಗಿ ಆಮೇಲೆ ಬ್ರಿಡ್ಜ್ ಕೆಳಗಡೆ ರೈಟಿಗೆ ಹೋಗಬೇಕು. ರೈಟಿಗೆ ಹೋಗೋ ಹತ್ರನೇ ಯೂ ಟರ್ನ್ ಇತ್ತು, ಅಲ್ಲೇ ಯೂ ಟರ್ನ್ ಮಾಡಿಕೊಂಡು ಬಂದ್ವಿ. ನೋಡಿ, ಇಲ್ಲೇ ಯೂ ಟರ್ನ್ ಎತ್ಕೊಂಡು ಹೋಗಿದ್ದು. ನಾವಿಲ್ಲೇ ಲೆಫ್ಟಲ್ಲಿ ಹೋಗಬೇಕು. ಹೋದ ಸರಿ ಇದೇ ಡಾಬಾದಲ್ಲಿ ಊಟ ಮಾಡಿಕೊಂಡು ನಾನು ಸಚಿನ್ ಹೋಗಿದ್ದು. ಈ ಸರಿ ನಾನು ನಮ್ಮ ಸುಜಿತಾ ಹೋಗ್ತಾ ಇದ್ದೀವಿ.
ಜಿಯೋ ಬಂಕಲ್ಲೇ ಯಾಕಪ್ಪ ಹಾಕ್ಸೋದು ನಾವು ಅಂದರೆ, ಅದು ಜಿಯೋ ಅಂದರೆ ಕೆಲವರು ಹೊಸ ಬಂಕು ಅಂತ ಅನ್ಕೋಬೋದು. ಅದು ಬಂದು ರಿಲಯನ್ಸ್ದು. ರಿಲಯನ್ಸ್ ಈಗ ಜಿಯೋ ಆಗಿದೆ ಅಂದರೆ ಮೈಲೇಜ್ ಚೆನ್ನಾಗಿ ಕೊಡುತ್ತೆ ಗುರು. ಬೇರೆಯವ್ರ ಗಾಡಿ ಏನು ಕತೆನೋ ಗೊತ್ತಿಲ್ಲ, ಹೇಳ್ತಾರೆ ಕೆಲವರು ಬ್ರೋ ನಮ್ಮ ಗಾಡಿ ಮೈಲೇಜ್ ಬರಲ್ಲ ಅಂತ. ಬಟ್ ನಮಗೆ ಅದಕ್ಕೂ ಇದಕ್ಕೂ ಬೇರೆ ಬಂಕ್ಗಳಿಗೂ ಇದಕ್ಕೂ ನಾವು ಟ್ಯಾಲಿ ಮಾಡಿದಾಗ ನಮ್ಮ ಗಾಡಿ ಜಿಯೋಲ್ಲೇ ಒಳ್ಳೆ ಮೈಲೇಜ್ ಕೊಡುತ್ತೆ. ಅದಕ್ಕೋಸ್ಕರ ನಾವು ಜಿಯೋ ಪರ್ಮನೆಂಟಾಗಿ ಹಾಕಿಸ್ತೀವಿ. ಜಿಯೋ ಎಲ್ಲೂ ಸಿಕ್ಕಿಲ್ಲ ಅಂದರೆ ಭಾರತ್ ಇಲ್ಲ ಇಂಡಿಯಾನಲ್ಲಿ ಹಾಕ್ಸ್ಕೋತೀವಿ, ಬಿಟ್ಟರೆ ಇನ್ನೆಲ್ಲೂ ಹಾಕ್ಸಲ್ಲ. ನೀವು ಜಿಯೋದಲ್ಲಿ ಹಾಕ್ಸಿ ಚೆಕ್ ಮಾಡಿ ನೋಡ್ರಿ ಯಾವ ಥರ ಇದೆ ಏನು ಅಂದ್ಬಿಟ್ಟು. ಮೈಲೇಜು ಒಳ್ಳೆ ಫ್ಯೂಚರ್ ಇದೆ ಅದರಲ್ಲಿ, ರಿಲಯನ್ಸ್ ಕಾರ್ಡ್ ಎಲ್ಲ ಕೊಡ್ತಾರೆ. ನಮ್ಮ ಗಾಡಿ ಮೈಲೇಜ್ ಎಷ್ಟು ಕೊಡುತ್ತೆ ಗೊತ್ತಾ ನಿಂಗೆ ಗೊತ್ತಾ ಏನು ಮೈಲೇಜ್ ಎಷ್ಟು ಕೊಡುತ್ತೆ ಅಂತ? ಗೊತ್ತಿಲ್ಲ. ಎಷ್ಟು ಕೊಡುತ್ತೆ, ಎಷ್ಟು ಕೊಡ್ತಾ ಇರ್ಬೋದು? ಫುಲ್ ಟ್ಯಾಂಕ್ ಆಗಿದೆ, ಟ್ಯಾಕ್ಟರ್ 8 ಪಾಯಿಂಟ್ ಇದೆ. ನಮ್ಮದು ಈಗ ಬಂದು 6.7 ಕೊಡ್ತಾ ಇದೆ. 6.7 ಬರಬೇಕಾದ್ರೆ 7 ಕೊಡ್ತಾ ಇತ್ತು. ಅದೇನು ನಿಜನೋ ಸುಳ್ಳೋ ಗೊತ್ತಿಲ್ಲ. ಡೀಸೆಲ್ ಟು ಡೀಸೆಲ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಚೆಕ್ ಮಾಡೋಣ. ನಮಗೆ ನಾವು ಫಸ್ಟೇ ಮ್ಯಾಥ್ಸಲ್ಲಿ ಫೈಲು, ಇಲ್ಲ ಅಂದರೆ ಚೆಕ್ ಮಾಡ್ತಾ ಇದ್ದೆ. ನೋಡ ಬನ್ನಿ, ಇದೊಂದು ಅರ್ಧ ಕಿಲೋಮೀಟ್ರು ಈ ಥರ ಸಿಂಗಲ್ ರೋಡು, ಆಮೇಲೆ ಒಳ್ಳೆ ಕಾಂಕ್ರೀಟ್ ರೋಡ್ ಸಿಗುತ್ತೆ ನಮಗೆ. ಇವತ್ತಿನ ಊಟ ಬಂದು ರೋಟಿ ಮಾಡ್ತಾ ಇದ್ದೀವಿ. ಇಲ್ಲೇ ಒಂದು ಡಾಬಾಗ್ ಸೈಡ್ಗೆ ಹಾಕಿ, ಇಲ್ಲೇ ನಮ್ಮ ಗಾಡಿಯನ್ನು ಸೈಡ್ಗೆ ಹಾಕಿ ನಿಲ್ಲಿಸಿ ರೋಟಿ ತಿಂತಾ ಇದ್ದೀವಿ. ಒಂದು ರೈಸ್ ಆರ್ಡರ್ ಮಾಡಿದ್ದೀವಿ, ಇನ್ನೂ ರೈಸ್ ಇನ್ನೂ ಬಂದಿಲ್ಲ. ಏನಿದು ದಾಲ್ ಫ್ರೈ, ಯಾವೆಲ್ಲ ಸೇವ್ ಟೊಮಟರ್ ಮತ್ತು ರೋಟಿ. ಸೇವ್ ಟೊಮೆಟೊ ಯಾವುದು ಸಿಕ್ಕಿದೆಲ್ಲ ತಿಂತಾ ಇರೋದು. ಗಾಡಿಯಲ್ಲಿದೆ ನೋಡಿ. ತಂದಿನ ಲಾಸ್ಟು ಡಿಕ್ಕ ಎಲ್ಲ ಗಲೀಜಾಗೈತೆ, ಪಂಚನೂ ಗಲೀಜಾಗೈತೆ. ಬೆಳಗ್ಗೆ ಸ್ನಾನ ಮಾಡಿಕೊಂಡು ಚೇಂಜ್ ಮಾಡಬೇಕು. ರೈಸು ಬಂತ, ಪಲಾವ್ ಹೇಳಿದ್ವಿ, ವೆಜ್ ಪಲಾವ್. ರೈಸು ಬಂದಿದೆ. ಏನೇನು ಹಾಕೋರೆ? ಪನ್ನೀರೆಲ್ಲ ಇದೆ, ಹಾಫ್ ಇದ್ದಂಗಿದೆ ಅಲ್ಲ, ಒಂದು ಹೇಳಿದ್ದೆ. ಊಟ ಮಾಡಿಕೊಂಡು ಮಸ್ತಾಗೇ ಬಿಟ್ವಿ. ನಮ್ಮ ಸುಜಿತ ಆರಾಮಾಗಿ ಮಲಿಕೊಂಡ, ಮಸ್ತಾಗಿ ಮಲಿಕೊಂಡಿದ್ದಾನೆ ಒಳ್ಳೆ ಕಂಬಳಿ ಹೊಚ್ಕೊಂಡು. ನಾವಿವಾಗ ಯಾವ ರೂಟಲ್ಲಿ ಹೋಗ್ತೀವಿ ಅಂದರೆ, ನಾವು ಹೋಗೋದು ಮಾಮೂಲಿ ಬಿಜಾಪುರ. ಈ ಕಡೆಯಿಂದ ಬೆಂಗಳೂರು ಸೇರ್ಕೋತೀವಿ. ಇಲ್ಲಿಂದ ನಾವು ಬಿಜಾಪುರ ಬರಬೇಕು ಅಂದರೆ ಸೋಲಾಪುರ ಕಡೆ ಬರಲೇಬೇಕು. ಇಲ್ಲಿಂದ ಸೋಲಾಪುರ್ಗೆ ಬೀಡು, ಈ ಥರ ತುಲ್ಜಾಪುರ, ಈ ಥರ ಈಗ ಈ ರೋಡಲ್ಲಿ ಬರಬೇಕು ನಾವು. ಔರಂಗಾಬಾದು ಇನ್ನೇನು 50 ಕಿಲೋಮೀಟ್ರ್ ಇದೆ ನಮಗೆ. ನಾವು ಇದಕ್ಕೆ ಹೈವೇಗೆ ಸೇರ್ಕೋತೀವಿ. ಆಮೇಲೆ ಸೋಲಾಪುರಿಂದ ಗೊತ್ತೇ ಇರುತ್ತೆ ಬಿಜಾಪುರ, ಆಮೇಲೆ ಹೊಸಪೇಟೆ, ದುರ್ಗ, ಬೆಂಗಳೂರು, ಆ ಥರ ಸೇರ್ಕೋತೀವಿ. ಇವಾಗ ಈ ಕಾಂಕ್ರೀಟ್ ರೋಡ್ ಹೋಗ್ತಾ ಇರೋದು ಬಂದು ನಾವು. ನೆಕ್ಸ್ಟು ಮುಂದೆ ಔರಂಗಾಬಾದ್ ಹೈವೇಗೆ ಸೇರ್ಕೋತೀವಿ. ಇನ್ನೆಲ್ಲ ಒಂದು ಆಗುತ್ತೆ ಬರೋ ಇನ್ನೂ ಒಂದು 80 ಕಿಲೋಮೀಟ್ರು ಆ ರೋಡಿಗೆ ನಾವು ಹೋಗ್ಬೇಕು ಅಲ್ಲ. ಈಗ ತಾನೇ ಔರಂಗಾಬಾದ್ ಟು ಸೋಲಾಪುರ ರೋಡ್ಗೆ ಎಂಟರ್ ಆಗಿದ್ದೀವಿ. ಇಲ್ಲಿಂದ ಬೀಡ್ ಬಂದು 50 ಕಿಲೋಮೀಟ್ರ್ ಇದೆ, ಸೋಲಾಪುರ ಬಂದು 230 ಕಿಲೋಮೀಟರ್ ಇದೆ. ಸೋಲಾಪುರವರೆಗೂ ಓಡ್ಸೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಇನ್ನು ಟೈಮ್ ಬಂದು ಈಗ 4 ಗಂಟೆ ಆಗಿದೆ. 4 ಗಂಟೆ ಅಂದರೆ ಇನ್ನೂ 1 ಅವರ್ 2 ಅವರ್ ಓಡಿಸ್ಕೊಡ್ತೀನಿ ನಮ್ಮ ಹುಡುಗನಿಗೆ ಪಾಪ. ನಮಗೆ ಚಳಿ ಬೇರೆ ಆಯ್ತಾ ಇತ್ತು, ಅದಕ್ಕೆ ಈ ಕಡೆ ಗ್ಲಾಸ್ ಎತ್ತಿದ್ದೀನಿ, ಆ ಕಡೆ ಗ್ಲಾಸ್ ನಮ್ಮ ಸುಜಿತ ಎತ್ತಿ ಮಲಗಿದ. ಆರಾಮಾಗಿ ಇಲ್ಲಿವರೆಗೂ ಅಲ್ಲಿವರೆಗೂ ಓಡಿಸ್ಕೊಂಡು ಹೋಗೋಣ. ಈ ಕಡೆ ಎಲ್ಲ ಪೂರ್ತಿ ಹುಡುಗರು, ಈ ಕಡೆನೂ ಪೂರ್ತಿ ಕಬ್ಬಿಂದು ಟ್ರ್ಯಾಕ್ಟರ್ಗಳೇ ಡಬಲ್ ಟ್ರಾಲಿ ಹಾಕ್ಕೊಂಡವರೆಲ್ಲ. ಅದು ಯಾವ ಕಡೆ ಹೋಗಿ ಯಾವ ಕಡೆ ಬರುತ್ತೆ ಅಂತ ಗೊತ್ತಿಲ್ಲ. ಬೇಜಾನ್ ಟ್ರಾಲಿಗಳು ಬಿದ್ದಿರೋದನ್ನ ನೋಡಿದ್ದೀವಿ ರೋಡ್ ಸೈಡು. ಹಲೋ ಗಾಯ್ಸ್, ಗುಡ್ ಆಫ್ಟರ್ನೂನ್. ಈಗ ಬಂದು ಬಿಜಾಪುರ ಹತ್ರ ಬಂದ್ಬಿಟ್ಟಿದ್ದೀವಿ. ಸೋಲಾಪುರ ಇನ್ನೊಂದು 100 ಕಿಲೋಮೀಟರ್ ಇರೋ ಹಂಗೆ
ಬೆಳಗ್ಗೆ 6 ಗಂಟೆ ಟೈಮಲ್ಲಿ ಒಂದು ಟೋಲ್ ಹತ್ರ ನಮ್ಮ ಹುಡುಗನೇ ಇದ್ದ, ಹಾಗೆ ಗಾಡಿ ಕೊಟ್ಟಿದ್ದು. ಇಲ್ಲಿವರೆಗೂ ಅವನೇ ಓಡಿಸ್ದ. ಎಲ್ಲ ಒಂದು ಹತ್ರ ಇದ್ದೆ ಬಾರ್ಡ್ರ್ ಪಾಸ್ ಮಾಡುವಾಗ, ಮತ್ತೆ ಮಲಿಕೊಂಡೆ. ಈಗ ಬಿಜಾಪುರ ಬಿಟ್ಟು ಒಂದು ಡಾಬಾ ಹತ್ರ ಹಾಕಿದ್ದೀವಿ. ಸ್ನಾನ ಮಾಡಿಕೊಂಡು ಏನಾರು ತಿನ್ನೋಣ ಅಂತ ಹೇಳಿದೆ ಅಲ್ವಾ, ಗೆಟಪ್ ಚೇಂಜ್ ಅಂತ. ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ನೋಡಿ ಇದೇ ಡಾಬಾದಲ್ಲಿ ಏನಾದ್ರು ತಿನ್ಕೊಂಡು ಈಗ ಹೊರಡೋಣ ಬನ್ನಿರಿ. ನಮ್ಮ ಹುಡ್ಗನೂ ಗೆಟಪ್ ಫುಲ್ ಚೇಂಜ್ ಆಗೋಯ್ತಾನೆ. ಏನೋ ಏನು ಮಾಡೋದಪ್ಪ. ಕೋಟಿ ಕೊಟ್ಟರು ಸಿಗಲ್ಲ ಕಣೋ ಇನ್ನಂತ ಸ್ಮೈಲು. ಈಗ ಡಾಬಾದಲ್ಲಿ ಊಟ ಮಾಡಿಕೊಂಡು ಮಸ್ತಾಗಿ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಅಲ್ಲೇ 4 ರೋಟಿ ಮತ್ತು ಏನು ತಿಂದು ವೈಟ್ ರೈಸು ಮೊಸರು ಮಸ್ತಾಗಿ ತಿನ್ಕೊಂಡು ಬಿಟ್ಟಿದ್ದೀವಿ. ಏನೋ ಅಲ್ಲ ಯಾವುದೋ ಟಿ ಹೋಯ್ತಾ ಇತ್ತು ಮುಂದೆ, ಅದಕ್ಕೆ ಯಾವ್ದು ಹಂಗೋಯ್ತಾ ಇದೆ ಅಂತ ಕೇಳಿದೆ. ಚೆನ್ನಾಗಿತ್ತು ಟಿ. ನಮ್ಮ ಹುಡುಗನ ಫುಲ್ ಫ್ರೆಶ್ ಆಗಿ ಓಡ್ಸಾಕ್ತೀನಿ ಹೊಸಪೇಟೆ ಬೆಂಗಳೂರವರೆಗೂ ಓಡ್ಸಾಕ್ತೀನಿ ಅಂತ ಎಲ್ಲ ಆಣೆ ಮಾಡೋನೆ. ಅದಕ್ಕೆ ಕೊಟ್ಬಿಟ್ಟಿದ್ದೀನಿ, ಓಡಿಸ್ಕೊ ಆರಾಮಾಗಿ ಅಂದ್ಬಿಟ್ಟು. ಸಖತ್ ಬಿಸಿಲು ಬರೋ ಆ ಗಾಡಿ ಇದ್ದಿದ್ರೆ ನಮ್ಮ ವೈಲ್ಡ್ ಕಿಂಗ್ ಆಗಿದ್ರೆ ಮಸ್ತಾಗಿ AC ಹಾಕ್ಕೊಂಡು ಓಡಿಸ್ಬೋದಾಗಿತ್ತು. ಈ ಗಾಡಿಯಲ್ಲಿ ಏನು ಮಾಡೋದು, ನಾನು AC ನಮ್ಮ ಗರುಡ. ಅದಕ್ಕೆ ಹೆಂಗೋ ಗಾಡಿ ತಗೊಂಡು ಎಲ್ಲ ಕ್ಲಾಸ್ಗಳು ಓಪನ್ ಮಾಡ್ಕೊಂಡು ಹಂಗೆ ಹೋಯ್ತಾ ಇದ್ದೀವಿ. ಅವಾಗ ಸ್ನಾನ ಮಾಡ್ಕೊಂಡು ತಪ್ಪಾಗಿರ್ಲಿ ಅಂದ್ಬಿಟ್ಟು ಎಲ್ಲರಿಗೂ ಆಗುತ್ತೋ ಅಲ್ಲಿವರೆಗೂ ಓಡಿಸ್ತಾನೆ. ಅಲ್ಲಿಂದ ಎತ್ಕೊಳ್ಳೋಣ. ನಮ್ಮದು ಬೆಂಗಳೂರು ಅನ್ಲೋಡ್ ಬಂದು ಹಣ್ಣು ಬೆಂಗಳೂರಲ್ಲಿ ಎಲ್ಲ ಅನ್ಲೋಡ್ ಆಗುತ್ತೆ ಅಂದ್ಬಿಟ್ಟು ಇನ್ನೂ ಪಾರ್ಟಿ ಫೋನ್ ಹಾಕಿಲ್ಲ, ಏನೂ ಇಲ್ಲ. ಪಾರ್ಟಿ ಫೋನ್ ಹಾಕಿದ್ಮೇಲೆ ನೋಡೋಣ. ಇವಾಗ ಬಂದು ಇನ್ನೂ ಇಲ್ಲಿಂದ ಚಿತ್ರದುರ್ಗ 200-250 ಕಿಲೋಮೀಟರ್ ಇದೆ. ಗೊತ್ತಿಲ್ಲ ಏನೋ, ಇಲ್ಲೇನಪ್ಪ ಅನ್ಲೋಡ್ ಆಗಿದೆ ಒಂದ್ಸರಿ. ಇಲ್ಲೇನ ಬಡದಸ್ತು ಒಂದ್ಸರಿ ಇದಾಕೊಂಬಂದೆ, ಯಾರ್ದೋ ಮನೆ ಸಾಮಾನು. ಹಿಂಗೆ ನಾನು ಸ್ವಲ್ಪ ದೇಣ ಇದಕ್ಕೆ ಹೋದಾಗ ಸೋಲಾಪುರ್ಗೆ ಗಿಡ ಹಾಕೊಂಬಂದಾಗ ಬಡದಸ್ತಲ್ಲಿ ಉಳಿತಾಯ ಅದರ ಏನು ಸ್ಮೈಲ್ ಅವ ನಿಂದು.